ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹಾಫ್ ಡಬಲ್ ಕ್ರೋಶೆ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೆ. ಈ ಕ್ಲಾಸಲ್ಲಿ ಡಬಲ್ ಕ್ರೋಶೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನನ್ನ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಪ್ಲೀಸ್ ಹೋಗಿ ಒಂದ್ಸಲಿ ನೋಡ್ಕೊಂಡು ಬನ್ನಿ. ಫಸ್ಟಿಗೆ ನಾನು ನಾಟ್ ಹಾಕ್ಕೊಂಡು ಫೌಂಡೇಶನ್ ಚೈನ್ನ ಮಾಡ್ಕೊಂಡ್ಬಿಡ್ತೀನಿ. ಫೌಂಡೇಶನ್ ಚೈನ್ ಮಾಡೋದನ್ನು ತೋರಿಸಿದ್ದೀನಿ, ಅದನ್ನು ಗೊತ್ತಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ನಾನು ಯೂಸ್ ಮಾಡ್ತಿರೋದು ಉಲ್ಲನ್ನು. ಇದರಲ್ಲಿ ಬೇರೆ ಬೇರೆ ಥರ ದಪ್ಪ ಇರೋದು, ಸಣ್ಣ ಇರೋದು, ಎಷ್ಟೊಂದು ಥರ ಬರುತ್ತೆ, ಯಾನ್ಸ್ ಅಂತಾರೆ. ಬಟ್ ನೀವು ಬೇಸಿಕ್ಕಾಗಿ ಕಲಿತಿರೋದ್ರಿಂದ ಉಲ್ಲನ್ನೇ ಯೂಸ್ ಮಾಡಿ. ಯಾವ ದಾರ ಯೂಸ್ ಮಾಡಿದ್ರೂ ಒಂದೇ ಸ್ಟಿಚ್ಚು, ಏನು ಸ್ಟಿಚ್ಚಲ್ಲೇನು ಡಿಫ್ರೆನ್ಸ್ ಆಗೋಲ್ಲ. ಏನಪ್ಪ ಅಂದರೆ ಒಂದು ದಪ್ಪ ಇರುತ್ತೆ, ಸಣ್ಣ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ನೀವು ಯೂಸ್ ಮಾಡೋ ಕ್ರೋಶೆ ನೀಡಲ್ ಒಂದು ಚೇಂಜ್ ಆಗುತ್ತೆ. ನೀವು ಎಷ್ಟು ಸೈಜ್ ಇರೋ ಥ್ರೆಡ್ನ ತೊಗೊಂಡಿದ್ದೀರ ಅನ್ನೋದ್ರ ಮೇಲೆ ಕ್ರೋಶೆ ನೀಡಲ್ಸ್ನ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ. ಇವಾಗ ನೋಡಿ, ನಾನು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಹಾಕೋಕ್ಕೆ ಫಸ್ಟು ದಾರನ ತೊಗೊಂಡು ಇಲ್ಲಿ ಎರಡನ್ನ ಬಿಡ್ತಾಯಿದ್ದೀನಿ. ನಾವು ಸಿಂಗಲ್ ಕ್ರೋಶಲ್ಲಿ ಅಥವಾ ಹಾಫ್ ಡಬಲ್ ಕ್ರೋಶಲ್ಲಿ ಒಂದನ್ನ ಬಿಡ್ತಾಯಿದ್ವಿ. ಇಲ್ಲಿ ಎರಡು ಚೈನ್ನ ಬಿಟ್ಟು ಮೂರನೇ ಚೈನಿಗೆ ಹಾಕೋತಾ ಇದ್ದೀನಿ. ಇನ್ಸರ್ಟ್ ಮಾಡಿ ದಾರನ ತೊಗೊಂಡು ಇವಾಗ ನೋಡಿ 3 ಬಂತು. ಈ 3 ಒಳಗೆ ತೊಗೊಂಡ್ರೆ ಹಾಫ್ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಏನಪ್ಪ ಅಂದರೆ ದಾರನ ತೊಗೊಂಡು ಎರಡರಲ್ಲಿ ಮಾತ್ರ ಆಚೆ ತೊಗೊಂಡು ಮತ್ತೆ ಇನ್ನೊಂದು ಸಲ ಎರಡರಲ್ಲಿ ಆಚೆ ತೊಗೊಂಡ್ರೆ ಇದು ಡಬಲ್ ಕ್ರೋಶೆ. ತೋರಿಸ್ತೀನಿ ನೋಡಿ. ದಾರನ ತಗೊಂಡು ಚೈನ್ ಒಳಗಡೆಯಿಂದ ಹೋಗಿ ಮತ್ತೆ ದಾರನ ತಗೊಬಂದು ಮೂರು ಕಾಣಿಸ್ತಾ ಇದೆ ನನಗೆ ಕ್ರೋಶದಲ್ಲಿ. ದಾರನ ತೊಗೊಂಡು ಎರಡರೊಳಗಡೆ ಮಾತ್ರ ಪಾಸ್ ಆಗಬೇಕು. ಇವಾಗ ಮತ್ತೆ ನನಗೆ 2 ಇದೆ, ಮತ್ತೆ ದಾರನ ತೊಗೊಂಡು ಎರಡರೊಳಗೂ ಪಾಸ್ ಆಗಬೇಕು. ಇದು ಡಬಲ್ ಕ್ರೋಶೆ. ದಾರನ ತೊಗೊಂಡು ಚೈನ್ ಒಳಗಡೆಯಿಂದ ಹೋಗಿ ದಾರನ ತೊಗೊಂಬಂದು ಮೂರು ಸಿಗತ್ತೆ. 3ರಲ್ಲಿ ಎರಡರೊಳಗಡೆ ಮಾತ್ರ ಪೋಣಿಸ್ಕೊಬೇಕು. ನೆಕ್ಸ್ಟ್ 2 ಉಳಿಯುತ್ತೆ, ಅದರೊಳಗಡೆ ಮತ್ತೆ ಇನ್ನೊಂದ್ಸಲ ಇನ್ಸರ್ಟ್ ಮಾಡ್ಕೊಬೇಕು. ಇದು ನೋಡಿ, ಇದು ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಏನಾದರೂ ಗೊತ್ತಾಗಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ, ಅದನ್ನು ಕ್ಲಾರಿಫೈ ಮಾಡ್ತೀನಿ. ದಾರನ ತಗೊಂಡು ಫೌಂಡೇಶನ್ ಚೈನ್ ಒಳಗಡೆ ಬಂದು ಮತ್ತೆ ದಾರನ ತಗೊಂಡು ಎರಡರೊಳಗಡೆ ಮತ್ತೆ ಎರಡರೊಳಗಡೆ ಹೋಗಬೇಕು, ಎರಡರೊಳಗಡೆ ಹೋಗಬೇಕು. ಮತ್ತೆ ದಾರನ ತಗೊಂಡು ಒಳಗಡೆ ಹಸಿಂದ ಮತ್ತೆ ದಾರ ತೊಗೊಂಬಂದು 3 ಆಗುತ್ತೆ. 3ರಲ್ಲಿ ಎರಡರೊಳಗಡೆ ಮಾತ್ರ ಬಂದು ಮತ್ತೆ 2 ಆಗುತ್ತೆ, ಅದರೊಳಗಡೆ ಮತ್ತೆ ಇನ್ಸರ್ಟ್ ಮಾಡಬೇಕು. ಹಿಂಗೆ ಮಾಡ್ಕೊಂಡೋದ್ರೆ ಇದು ಡಬಲ್ ಕ್ರೋಶೆ. ಇದನ್ನು ಇಂಗ್ಲೀಷಲ್ಲಿ ಡಬಲ್ ಕ್ರೋಶೆ ಅಂತಾರೆ, ಕನ್ನಡದಲ್ಲಿ ಕಂಬ ಅಂತಾರೆ. ನೀವು ಇದೊಂದು ಹಾಕೋದನ್ನ ಕಲಿತ್ರೆ ಸಾಕು. ಕ್ರೋಶನೂ ಹಾಕ್ಬೋದು, ಸ್ಯಾರಿ ಕುಚ್ಚು ಹಾಕ್ಬೋದು. ಒಂಥರ ಎಲ್ಲ ಒಂದೇ ಚೈನ್ಸ್ ಇರುತ್ತೆ. ನಿಮಗೆ ಹೆಂಗೆ ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು. ನೀವೇನೇನು ಮಾಡ್ತೀರ ಅನ್ನೋದು ನಿಮ್ಮ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೇಸಿಕ್ ಸ್ಟಿಚ್ನೇ ಯೂಸ್ ಮಾಡಿ ಮಾಡ್ಕೊಂಡು ಹೋಗೋವಂಥದ್ದು. ಈ ಬೇಸಿಕ್ ಸ್ಟಿಚ್ ಗೊತ್ತಾಯಿತು ಅಂದರೆ ನೀವು ಯಾವ ಸ್ಟಿಚ್ ಬೇಕಾದರೂ ಹಾಕ್ಬೋದು. ಸ್ವೆಟರ್ ಹಾಕ್ಬೋದು, ಟವಲ್ ಹಾಕ್ಬೋದು, ಅಥವಾ ಟೋಪಿ, ಈ ಥರ ಎಷ್ಟೊಂದು ಬರುತ್ತೆ. ಜಾಕೆಟು, ಸ್ವೆಟರು, ಟಾಪು, ಏನು ಬೇಕಾದರೂ ಹಾಕ್ಬೋದು. ಸೊ ಫಸ್ಟು ನೀವು ಬೇಸಿಕ್ನ ಕಲ್ತ್ಕೊಳ್ಳಿ. ಸ್ಯಾರಿ ಕುಚ್ಚಿಗೆ ಹಾಕೋದು ಸೇಮು. ನೀವು ಸ್ಯಾರಿ ಕುಚ್ಚು ಹಾಕೋದು ಕ್ರೋಶ ವರ್ಕ್ ಮಾಡೋದು ಹೆಂಗೆ ಅಂತ ಕಲಿತಾ ಇದ್ದೀರಾ ಅಂತ ಅಂದರೆ
ಫಸ್ಟು ಮೇಯ್ನು ನೀವು ಯೂಸ್ ಮಾಡಿ ಉಲ್ಲನ್ ಯೂಸ್ ಮಾಡಿ ಕ್ರೋಶ ಹಾಕೋದು ಹೆಂಗೆ ಅಂತ ಕಲ್ತ್ಕೊಳ್ಳಿ. ಡೈರೆಕ್ಟ್ ನೀವು ಸ್ಯಾರಿ ಕುಚ್ಚು ಹಾಕೋಕ್ಕೆ ಹೋಗಬೇಡಿ. ಬಿಕಾಸ್ ಅದು ಸಿಲ್ಕ್ ಥ್ರೆಡ್ ಎಳೆ ಸ್ವಲ್ಪ ಸಣ್ಣ ಇರುತ್ತೆ, ಆರೇಳು ಇರುತ್ತೆ, ನಿಮಗೆ ಹಿಡ್ಕೊಳ್ಳೋದು ಕಷ್ಟ ಆಗುತ್ತೆ. ಉಲ್ಲನ್ನಲ್ಲಿ ನಿಮಗೆ ಪ್ರಾಕ್ಟೀಸ್ ಆಯಿತು ಅಂದರೆ ಆರಾಮಾಗಿ ಗ್ರಿಪ್ ಸಿಗುತ್ತೆ, ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು. ನೀವು ಏಕ್ದಮ್ ಸ್ಯಾರಿ ಕುಚ್ಚು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿ ಹಾಕ್ತೀರಾ ಅಂತಂದರೆ ಕಷ್ಟ ಆಗುತ್ತೆ. ಸೊ ನೀವು ಫಸ್ಟು ಉಲ್ಲನ್ನಲ್ಲಿ ಪ್ರಾಕ್ಟೀಸ್ ಮಾಡಿ, ಆಮೇಲಿಂದ ನೀವು ಏನು ಸಿಲ್ಕ್ ಥ್ರೆಡ್ ಇದೆ ಅದರಲ್ಲಿ ಕುಚ್ಚು ಹಾಕ್ಕೊಳ್ಳಿ, ಆರಾಮಾಗಿ ಬರುತ್ತೆ. ನೋಡಿ ಇದು ಕಂಪ್ಲೀಟ್ ಆಗಿದೆ. ಇದು ಡಬಲ್ ಕ್ರೋಶೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತ ಚೇಂಜ್ ಮಾಡ್ಕೋತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ಕ್ಲಾಸ್ಗೋಸ್ಕರ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.